ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿಯವರ ರಾಜೀನಾಮೆ ವಿಚಾರ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಪತ್ರ ಬರೆದು ಆ ಕುರಿತು ವಿವರಣೆಯನ್ನ ನೀಡಿದ್ದಾರೆ ಹೊರಟ್ಟಿಯವರು. ಏನಾಯಿತು ಅನ್ನೋದ್ರ ಬಗ್ಗೆ, ಸಭಾಪತಿ ಕೊಠಡಿಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಆಗಸ್ಟ್ 7ರಂದು ರಾಜೀನಾಮೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟರು. ಆಗಸ್ಟ್ 14ರಂದು ರಾಜೀನಾಮೆಯನ್ನ ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಅಧಿವೇಶನದಲ್ಲಿ ಧನ್ಯವಾದ ತಿಳಿಸಲು ಹೊರಟ್ಟಿಯವರು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಹಾಗಾಗಿ ಅವರ ಮನವಿಯ ಮೇರೆಗೆ ನಾನು ರಾಜೀನಾಮೆಯನ್ನ ಕೊಟ್ಟೆ ಅಂತ ಹೇಳಿ ಬಸವರಾಜ ಹೊರಟ್ಟಿಯವರು ತಾವು ಕೊಟ್ಟಂತಹ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಿಯಮಾನುಸಾರ ಹೊರಟ್ಟಿಯವರ ರಾಜೀನಾಮೆಯನ್ನ ಪಡೆದುಕೊಂಡಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರ ಭೇಟಿಗೆ ಬಿಜೆಪಿ ಜೆಡಿಎಸ್ ನಿಯೋಗ ಮುಂದಾಗಿದೆ. ಭೇಟಿ ಮಾಡಿತ್ತು ಕೂಡ ರಾಜೀನಾಮೆ ಅಂಗೀಕರಿಸದಂತೆ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾರಣ ಸದನದ ನಡಾವಳಿ ಪ್ರಕಾರ ರಾಜೀನಾಮೆ ಸಲ್ಲಿಕೆ ಆಗಿಲ್ಲ. ರಾಜ್ಯಪಾಲರಿಗೆ ಬಿಜೆಪಿ ಜೆಡಿಎಸ್ ನಿಯೋಗದ ಮನವಿ, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೊರಟ್ಟಿಯವರ ಮೇಲೆ ಒತ್ತಡವನ್ನ ಹಾಕಿ ಅವರಿಂದ ರಾಜೀನಾಮೆಯನ್ನ ಪಡೆಯಲಾಗಿದೆ. ಸದನದ ನಡಾವಳಿಯ ಪ್ರಕಾರ, ಅಂದರೆ ನಿಯಮಗಳ ಪ್ರಕಾರ ಅವರ ರಾಜೀನಾಮೆಯನ್ನ ಪಡ್ಕೊಂಡಿಲ್ಲ. ಒತ್ತಡವನ್ನ ಹೇರಿ ಬಲವಂತವಾಗಿ ಅವರಿಂದ ರಾಜೀನಾಮೆಯನ್ನ ಪಡೆಯಲಾಗಿದೆ. ಹಾಗಾಗಿ ಹೊರಟ್ಟಿಯವರ ರಾಜೀನಾಮೆಯನ್ನ ಅಂಗೀಕರಿಸಬಾರದು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ದೂರನ್ನ ನೀಡಿದ್ದಾರೆ. ಭಯದ ವಾತಾವರಣದಿಂದ ರಾಜೀನಾಮೆಯನ್ನ ಪಡೆಯಲಾಗಿದೆ. ಬಿಕೆಎಚ್ ಸೇರಿದಂತೆ 30 ಮುಖಂಡರು ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಸಭಾಪತಿಗಳಾಗಿದ್ದಂಥ ಮಾನ್ಯ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಒತ್ತಾಯದ ಮೇಲೆ ಒಂದು ಭಯದ ವಾತಾವರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಇನ್ನುಳಿದ ಒಟ್ಟು ಸುಮಾರು 30ರಷ್ಟು ಮುಖಂಡರು, ಅಂದರೆ ಮೇಲ್ಮನೆಯ ಶಾಸಕರು ಸೇರಿ ಬಂದು ದಬಾವಣೆ ಮಾಡಿ, ನಾನು 14ನೇ ತಾರೀಕು ಬೇಕಾದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರೂ ಕೂಡ ಬಿಡದೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ PA ಅವ್ರನ್ನ ಕರೆಸಿ ಲೆಟರ್ ತಗೊಂಬ ಅಂತೇಳಿ ಟೈಪ್ ಮಾಡಿಸಿ ಡೇಟನ್ನು ಖಾಲಿ ಬಿಡಿಸಿ ಅವರಿಂದ ದಬಾವಣೆಯ ಮೇಲೆ ಸಹಿ ಹಾಕಿಸ್ಕೊಂಡು ಕೊನೆಯಲ್ಲಿ ಡೇಟನ್ನು ಆಮೇಲೆ ಪೆನ್ನಲ್ಲಿ ತಿದ್ದಿದ್ರು.